ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸೌಮ್ಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಷ್ಟೋ ದಿನ ಆದಮೇಲೆ ನಮ್ಮ ಇಡೀ ಫ್ಯಾಮಿಲಿ ಎಲ್ಲ ಸೇರಿ ಬೆಂಗಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕಂದರೆ ಅಲ್ಲಿ ನಮ್ಮ ಮನೆಯವ್ರ ತಮ್ಮನ ಮನೆಯಲ್ಲಿ ಪಕ್ಷ ಇತ್ತು. ಪಕ್ಷಕ್ಕೂ ಹೋಗಿ ಅಲ್ಲೇ ಒಂದೆರಡು ಪ್ಲೇಸ್ ವಿಸಿಟ್ ಮಾಡಿ ಬರೋಣ ಅಂತ ಹೊರಟ್ವಿ. ಹೆಂಗಿದ್ರು ಇವಾಗ ದಸರಾ ಹಾಲಿಡೇಸ್ ಇತ್ತು ಹುಡುಗರಿಗೆಲ್ಲ. ನಮ್ಮ ಮನೆ ಮಕ್ಕಳು, ನಮ್ಮ ಭಾವನ ಮನೆ ಮಕ್ಕಳು, ನನ್ನ ನಾದಿನಿ ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿ ಪ್ಲ್ಯಾನ್ ಮಾಡ್ಕೊಂಡು ಬೆಳಗಿನ ಜಾವ 5:45 ಟ್ರೈನ್ಗೆ ಫಿಕ್ಸ್ ಮಾಡ್ಕೊಂಡ್ವಿ. ಯಾಕಂದರೆ ಬೆಳಿಗ್ಗೆನೇ ಬೇಗ ಹೊರಟ್ರೆ ಅಲ್ಲೊಂದೆರಡು ಪ್ಲೇಸ್ ಕವರ್ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಹೊರಟ್ವಿ. ಹಳೆ ಟ್ರೈನ್ನೇ ಮಾಡಬಾರ್ದು. ಹಳೆ ಟ್ರೈನ್ ಮಾಡವ ಹಂಗೆ ನಿಂತರ ಹಂಗೆ ಆಡೋದಲ್ಲ. ಈಗ ಬರ್ತಿರೋದು ಫಸ್ಟ್ ನಾನು ಎಳ್ಳಿರು ಹೋಗೋದು ಟ್ರೈನ್ ಹಿಂಗೆ ಬೆಳಿಗ್ಗೆನೇ ಬೇಗನೆ ಹೊರಟಿದ್ರಿಂದ ನಮಗೆ ಟ್ರೈನ್ ತುಂಬ ಫ್ರೀಯಾಗಿತ್ತು. ಆ ಇಡೀ ಬೋಗಿಲಿ ಯಾರೂ ಇರಲಿಲ್ಲ ನಮ್ಮ ಫ್ಯಾಮಿಲಿ ಬಿಟ್ಟರೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಮ್ಮ ಮಕ್ಕಳಂತೂ. ಅಲ್ಲಿ ಅಂತಲ್ಲ, ಎಲ್ಲೋದ್ರೂ ನಮ್ಮ ಫ್ಯಾಮಿಲಿ ಮಕ್ಕಳು ಆ ಇಡೀ ಜಾಗನೇ ನಮ್ಮದು ಇಡೀ ಏನಿದೆ ಫುಲ್ ಆವರಿಸ್ಕೊಬಿಡ್ತಾರೆ. ಅರ್ಚೋದು ಕಿರ್ಚೋದು, ಆಟ ಆಡೋದು, ಎಂಜಾಯ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಸಿಕ್ಕಿದ್ರೆ ಸಾಕು. ಇವ್ರು ಸಿಕ್ಕಿದಾಗ ಅದನ್ನು ಫುಲ್ ಎಂಜಾಯ್ ಮಾಡ್ತಾರೆ. ಅದರಲ್ಲಿ ಒಂದು ಸೆಕೆಂಡು ಮಿಸ್ ಮಾಡಲ್ಲ. ನಾವೆಲ್ಲಿ ಸೇರಿದ್ರೂ ಮಾತು, ನಗು, ಖುಷಿ, ಹರಟೆ ಇದ್ದೇ ಇರುತ್ತೆ. ಹಂಗಾಗಿ ಫುಲ್ ಎಂಜಾಯ್ ಮಾಡಿದ್ವಿ ಟ್ರೈನ್ ಇಳಿಯೋವರೆಗೂ. ಆದರೆ ಲಾಸ್ಟಲ್ಲಿ ಇನ್ನೇನು ಇಳಿಬೇಕು, ಕೆಂಗೇರಿ ಸಿಕ್ತು, ಇನ್ನೊಂದು 10 ನಿಮಿಷ ಜರ್ನಿ ಇದೆ ಅಂದಾಗ ಪಕ್ಕದ ಬೋಗಿಲಿ ಯಾರೋ ಒಬ್ಬ ಇದ್ದ ಕಣಪ್ಪ. ಅವನು ಬಂದು ಹೆಂಗೆ ಉಗ್ದ ಅಂದರೆ ಅಷ್ಟೊತ್ತುವರೆಗೂ ಇದ್ದಿದ್ದು ಖುಷಿ ಒಂದು ಸೆಕೆಂಡ್ಗೆ ಬೇಜಾರಾಗೋಯ್ತು. ಅವರು ಅರ್ಥ ಮಾಡ್ಕೋಬೇಕು, ಹೊರ್ಗಡೆ ಬರೋದೇ ಫ್ಯಾಮಿಲಿ ಎಂಜಾಯ್ ಮಾಡೋದಕ್ಕೆ. ಅವ್ರ ಫ್ಯಾಮಿಲಿಲೇನೋ ಯಾರಿಗೂ ಬೆರೆಯಲ್ಲ, ನಗಲ್ಲ, ಖುಷಿ ಪಡೋಲ್ಲ ಅಂದರೆ ಹೊರ್ಗಡೆ ಬರೋರು ಎಂಜಾಯ್ ಮಾಡಬಾರ್ದು ಅಂತ ಏನಿದೆ ಅಲ್ವಾ? ಮಕ್ಳುಗಳೆಲ್ಲ ಒಟ್ಟಿಗೆ ಸೇರಿದಾಗ ಖುಷಿ ಪಡೋದಿದ್ದೇ ಇರುತ್ತೆ. ಆ ಖುಷಿ ಪಡೋದು, ಮಕ್ಳುಗಳು ಆಟ ಆಡೋದನ್ನು ಖುಷಿ ಪಡೋದನ್ನು ತಪ್ಪು ಅನ್ನೋ ರೀತಿ ಬಂದ್ಬಿಟ್ಟು ಬೈದ್ಬಿಟ್ಟು ಹೋದ. ಅಲ್ಲಿಗೆ ನಮ್ಮ ಖುಷಿ ನಿಂತೇ ಹೋಯ್ತು. ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ವಿ. ಯಾಕೆ ಮತ್ತೆ ಜಗಳ ಆಡೋದು, ಮಾತಾಡೋದು ಅವ್ರ ಹತ್ರ ಎಲ್ಲ ಅಂದ್ಬಿಟ್ಟು ಸುಮ್ಮ ಸೈಲೆಂಟಾಗಿ ಕೂತ್ಕೊಬಿಟ್ರು. ಆಮೇಲೆ ಕೆಂಗೇರಿ ಬಂತು, ಇಳಿದ್ವಿ. ಎಷ್ಟು ಆಟ ಆಡಿದ್ದಾರೆ ಅಂದರೆ ಕೆಂಗೇರಿ ಬರೋವರೆಗೂ ಮೈಸೂರು ಟು ಕೆಂಗೇರಿ ಅಂತ್ಯಾಕ್ಷರಿ ಆಡೋದಂತೆ, ಮತ್ತು ಡಬ್ ಸ್ಮ್ಯಾಶ್, ಯಾವುದಾದ್ರೂ ಫಿಲಮ್ ಹೆಸರು ಕಿವಿಲಿ ಹೇಳೋದು ಯಾರಿಗೂ ಕೇಳಿಸ್ದಂಗೆ, ಅದನ್ನು ಆ್ಯಕ್ಟ್ ಮಾಡಿ ತೋರಿಸಿ ಕಂಡುಹಿಡಿಯೋದು, ಮತ್ತು ಈ ಥರ ಏನೋ 1 2 3 ಅಂತ ಆಡೋದು ಎಲ್ಲ ಆಡ್ತಾಯಿದ್ರು. ಅದ್ರ ಜೊತೆಗೆ ನನ್ನನ್ನು ಸೇರಿಸ್ಕೋತಾರೆ. ಅದೇ ನನಗೆ ಖುಷಿ. ನಾನು ಇವ್ರುಗಳ ಜೊತೆ ಇದ್ದರೆ ನಾನು ಇವ್ರ ಜೊತೆನೇ ಇರ್ತೀನಿ. ಮಕ್ಳ ಥರನೇ ನಾನು ಎಲ್ಲರ ಆಟದಲ್ಲೂ ಸೇರ್ಕೋತೀನಿ. ದೊಡ್ಡವ್ರ ಜೊತೆ ಸೇರಿದ್ರೆ ದೊಡ್ಡವ್ರ ಥರನೇ ಇದ್ಬಿಡ್ತೀನಿ. ಅಲ್ಲಿಂದ ಇಳಿದ್ವಿ ಕೆಂಗೇರಿಲಿ. ಅದ್ರ ಎದುರುಗಡೆ ಒಂದು ಹೋಟ್ಲಿತ್ತು, ಅಲ್ಲೋಗಿ ಎಲ್ಲ ಕಾಫಿ ಕುಡಿದ್ವಿ. ಮತ್ತು ಅವ್ರಿಗೆ ಫೋನ್ ಮಾಡಿದ್ವಿ, ಒಂದು ವೆಹಿಕಲ್ ಕಳಿಸಿದ್ರು ಅವ್ರದ್ದೇ. ಅದರಲ್ಲೆಲ್ಲ ಹತ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ತಿಂಡಿ ತಿಂದು ಟೀ ಕುಡಿದು ನೆಕ್ಸ್ಟು ಇಸ್ಕಾನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಎಲ್ಲ ಇಸ್ಕಾನ್ಗೆ ಹೊರಟ್ವಿ. 1 ಕಾರ್ ಸಾಲಲ್ಲ ಅಂತ 2 ಕಾರ್ ಕೊಟ್ಟರು. ಇಡೀ ಫ್ಯಾಮಿಲಿಗೆ 2 ಕಾರ್ ಬೇಕೇ ಬೇಕಿತ್ತು. ಹಂಗಾಗಿ 2 ಕಾರಲ್ಲಿ ಹೊರಟ್ವಿ. ತುಂಬ ಚೆನ್ನಾಗಿತ್ತು ಜರ್ನಿ.
ಆದರೆ ಹೆವಿ ಟ್ರಾಫಿಕ್ಕು. ಬೆಂಗಳೂರಲ್ಲಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಹಾಯ್ ಫ್ರೆಂಡ್ಸ್, ಇವಾಗ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ 5:15ಕ್ಕೆ ಟ್ರೈನ್ ಹತ್ತಿ ಬೆಂಗಳೂರಿಗೆ ಬೇಗನಾ 7:45 ಬಲ್ವಾ? ಆ್ಯಕ್ಚುಲಿ ಬೆಂಗಳೂರಿಗೆ ಬರಬೇಕಾದ್ರೆ ಇದ್ದಿದ್ದ ಪ್ಲ್ಯಾನೇ ಬೇರೆ. ಅಲ್ಲಿಗೆ ಹೋದರೆ ಅದೇ ದೊಡ್ಡಬಳ್ಳಾಪುರನ ಚಿಕ್ಕಬಳ್ಳಾಪುರನ, ಅಲ್ಲಿ ಈಶಾ ಫೌಂಡೇಶನ್ ಥರದ್ದು ಒಂದು ಟೆಂಪಲ್ ಇದೆಯಲ್ಲ ಶಿವಂದು, ಅಲ್ಲಿ ಹೋಗಬೇಕು. ಮತ್ತು ಓರಿಯಲ್ ಮಾಲ್ಗೆ ಹೋಗಬೇಕು, ಮತ್ತು ಚಿಕ್ಕಪೇಟೆಗೆ ಹೋಗಬೇಕು. ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಆ ಟ್ರಾಫಿಕಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ ಅಂತ. ನೋಡಿ, ಟ್ರಾಫಿಕಲ್ಲಿ 1.25 ಗಂಟೆ ನಿಂತಿದ್ವಿ ಒಂದು ಕಡೆ. ಆ ಬೆಂಗಳೂರು ಜನ ಹೆಂಗೆ ಇದೇ ಪರಿಸ್ಥಿತಿ ಅಂದರೆ, ಟ್ರಾಫಿಕಲ್ಲೇ ಅವರು ನೇಲ್ ಪಾಲಿಶ್ ಹಾಕೋತಿದ್ರೆ, ಎಲ್ಲಾದರೂ ಹೊರಡಬೇಕು ಅಂದರೆ ಸ್ನಾನ ಮಾಡಿ ನೀಟಾಗಿ ಸೀರೆ ಹಾಕೊಂಡು ಹೊರಟ್ರೆ ಇಡೀ ಮೇಕಪ್ ಎಲ್ಲ ಟ್ರಾಫಿಕಲ್ಲೇ ಮಾಡ್ಕೋತಾರೆ ಅನಿಸುತ್ತೆ. ಇದನ್ನು ನೋಡಂತೂ ನಮ್ಗೆ ಸಿಕ್ಕಾಬಟ್ಟೆ ನಕ್ಕಿದ್ದೀವಿ ನಾವೆಲ್ಲ. ಏನು ಮಾಡೋದು, ಏನು ನಾವು ಅಂದ್ಕೊಂಡಂಗೆ ಓಡಾಡೋಕ್ಕಾಗಲೇ ಇಲ್ಲ. ಹಾಗಾಗಿ ಇಸ್ಕಾನ್ ಒಂದೇ ಹತ್ರ ಇರೋ ಪ್ಲೇಸು, ನೀವು ಅದನ್ನು ನೋಡ್ಕೊಬರ್ಬೋದು ಅಂದರು. ಹಂಗಾಗಿ ಇದೊಂದೇ ಸಾಕು ಅಂತ ಎಲ್ಲ ಚೂಸ್ ಮಾಡಿ ಇಸ್ಕಾನ್ಗೆ ಬಂದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ನಾನು ನೋಡೇ ಇರಲಿಲ್ಲ. ಒಂದು ಸಲನೂ ನಮ್ಮ ಹುಡುಗರು ನೋಡಿದರು, ಸ್ಕೂಲಿಂದ ಬಂದಿದ್ದರು 2 ಸಲ ಟ್ರಿಪ್ಗೆ, ಆದರೆ ನಾನು ನೋಡಿರಲಿಲ್ಲ. ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ಫೋನ್ ಅಲೋ ಇಲ್ಲ ಅಂದರು. ಆಮೇಲೆ ನೋಡಿದ್ರೆ ಒಳಗಡೆ ಎಲ್ಲ ವೀಡಿಯೋ ಮಾಡ್ತಾಯಿದ್ರು. ಹಾಗಾಗಿ ನಾನು ವೀಡಿಯೋ ಮಾಡಿಕೊಂಡೆ. ಸಂಡೇ ಓಪನ್ ಇರಲ್ಲ ಅಂತ ಅಲ್ಲಿ ಬೋರ್ಡಲ್ಲಿತ್ತು, ಆದರೆ ನೋಡಿದ್ರೆ ಅಷ್ಟು ಜನ, ಎಷ್ಟು ಬಿಸಿಲು. ಅದು ಒಳಗಡೆ ಹೋದ ತಕ್ಷಣ ಎಲ್ಲ ಮರ್ತೇ ಹೋಯಿತು. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಅಲ್ಲಿ ದೇವರ ಅಲಂಕಾರ ಆಗಿರ್ಬೋದು, ಮತ್ತು ಅಲ್ಲೆಲ್ಲ ಹುಡುಗಿರೆಲ್ಲ ಡ್ಯಾನ್ಸ್ ಆಡ್ತಾಯಿದ್ರು. ಎಲ್ಲ ಸಡನ್ನಾಗಿ ಓಡಿ ಬಂದರು ಹುಡುಗಿರು. ಅಲ್ಲಿ ಯಾಕೆ ಹಿಂಗೆ ಇಷ್ಟೊಂದು ಓಡಿ ಬರ್ತಾವ್ರಲ್ಲ ಇಷ್ಟೊಂದು. ಪೀಸ್ಫುಲ್ ಆಗಿತ್ತು. ಜಾಲಿ ಜಾಲಿ ಹೇಳೋ. ಬೆಂಗಳೂರಿಗೆ ಬಂದಿದ್ದೆ ಫಸ್ಟ್ ಟೈಮು, ಏನನ್ನಿಸ್ತು? ಅನ್ಬೇಕು ಬೆಂಗಳೂರು ಬಂದ್ರೆ. ಬರ್ತೀರಾ ಇನ್ನೊಂದ್ಸಲ ಬೆಂಗಳೂರಿಗೆ? ತುಂಬಾ ಕಾಂಪ್ಲಿಕೇಟೆಡ್ ಆ ದೇವಸ್ಥಾನದೊಳಗಿದ್ದಷ್ಟು ಹೊತ್ತು ತುಂಬ ಚೆನ್ನಾಗಿತ್ತು. ಪೀಸ್ಫುಲ್ಲಾಗಿ ಒಂಥರ ವೈಬ್ರೇಷನ್ ಚೆನ್ನಾಗಿತ್ತು ಅಲ್ಲಿ ಅಂತ ಹೇಳ್ಬೋದು. ಅಲ್ಲಿಂದ ಬಂದು ಅವ್ರ ಮನೇಲಿ ಊಟ ಮಾಡಿ ಹೊರಟ್ಬಿಟ್ವಿ. ಟ್ರೈನ್ ಹೋಗ್ಬಿಡುತ್ತೆ ಅಂತ, ಮಿಸ್ ಆಗುತ್ತೆ ಅಂತ. ಮತ್ತೆ ಅವರೇ ಡ್ರಾಪ್ ಮಾಡಿದ್ರು ರೈಲ್ವೆ ಸ್ಟೇಷನ್ಗೆ. ಅಲ್ಲಿ ಬಂದು ಬೆಳಗ್ಗೆ ಯಾವ ಹೋಟ್ಲಲ್ಲಿ ಕಾಫಿ ಕುಡ್ದಿದ್ವೋ ಅದೇ ಹೋಟ್ಲಿಗೆ ಹೋಗಿ ಮತ್ತೆ ಕಾಫಿ ಕುಡಿದು ಮೈಸೂರಿಗೆ ಹೋಗೋಣ ಅಂತ 6 ಟ್ರೈನ್ಗೆ ಫಿಕ್ಸ್ ಆಗ್ತೀವಿ. ವಿಡಿಯೋ ಮಾಡ್ತಾ ಇರೋದು ವಿಡಿಯೋ ಸಾಕು. ಹೋಗುವಾಗ ಎಷ್ಟು ಖುಷಿಯಿಂದ ಹೋದ್ವು, ಎಷ್ಟು ಎಕ್ಸೈಟ್ಮೆಂಟಿಂದ ಹೋದ್ವು. ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಅದನ್ನು ನೋಡಬೇಕು, ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂತ. ಬರುವಾಗ ಖುಷಿ ಎಕ್ಸೈಟ್ಮೆಂಟ್ ಏನೂ ಇರಲಿಲ್ಲ. ಸದ್ಯ ನಮ್ಮೂರಿಗೆ ನಾವು ಹೋದರೆ ಸಾಕಪ್ಪ, ಈ ಟ್ರಾಫಿಕ್ಕಿಂದ ಬಿಡಿಸ್ಕೊಂಡು ಅನ್ನೋಗಿತ್ತು. ಸಾಕಾಗೋಗಿತ್ತು. ನಿಜವಾಗ್ಲೂ ಹೇಳ್ತೀನಿ, ಆ ಬೆಂಗಳೂರಲ್ಲಿರೋರಿಗೆ, ಆ ಬೆಂಗಳೂರಲ್ಲಿ ಆ ಟ್ರಾಫಿಕಲ್ಲಿ ಓಡಾಡೋರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಅಲ್ಲಿ 10 ನಿಮಿಷ ನಿಲ್ಲಕ್ಕಾಗಲ್ಲ ಆ ಟ್ರಾಫಿಕಲ್ಲಿ. ಅಷ್ಟು ಹೋಗಿ ವೆಹಿಕಲ್ಲು ಗಿಜಿ 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 ಅಂತ ಒಂಥರ ಸ್ಟ್ರೆಸ್ ಫೀಲ್ ಆಯ್ತದೆ ಅಲ್ಲಿದ್ದರೆ. ಅದೇ ಟ್ರಾಫಿಕ್ ಮೈಸೂರಲ್ಲೂ ಇದೆ. ಮೈಸೂರಲ್ಲೂ ನಾವು ಓಡಾಡ್ತೀವಿ, ಟ್ರಾಫಿಕ್ ಎಲ್ಲ ಅನುಭವಿಸ್ತೀವಿ. ಆದರೆ ಇಲ್ಲ ಆ ಥರ ಅನಿಸಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನಾವು ಮೈಸೂರವರು ಅಂತ ಹಂಗೆ ಅನಿಸಲ್ಲ ಅನಿಸುತ್ತೆ. ದಯವಿಟ್ಟು ಯಾರು ಬೆಂಗಳೂರವ್ರು ಇದ್ದರೆ ವಿಡಿಯೋ ನೋಡ್ತಾಯಿದ್ರೆ ಬೇಜಾರು ಮಾಡ್ಕೋಬೇಡಿ. ಕೊನೆಗೂ ಬಂದು ಇಳಿದ್ವಿ. 8:45ಗೆ ಮೈಸೂರು ತಲುಪಿದ್ವಿ. ನಿಜವಾಗ್ಲೂ ಫ್ರೆಂಡ್ಸ್, ಮೈಸೂರು ಸ್ವರ್ಗ. ಮೈಸೂರು ಮುಂದೆ ಯಾವ ಊರು ಇಲ್ಲ ಅಂತ ಹೇಳ್ತೀನಿ, ಯಾರು ಬೈಕೋಬೇಡಿ. ಅದೇ ಟ್ರಾಫಿಕ್ ಇಲ್ಲೂ ಇದೆ ನೋಡಿ. ಆದರೆ ಏನು ಅನಿಸಲ್ಲ, ಕೂಲಾಗಿರುತ್ತೆ. ಯಾವಾಗಲೂ ಟ್ರಾಫಿಕ್ ಇದ್ರೂ ಕೂಲಾಗಿರುತ್ತೆ.
ಅಷ್ಟು ಗಿಜಿ ಗಿಜಿ ಅನಿಸಲ್ಲ. ಆದರೆ ಬೆಂಗಳೂರಲ್ಲಿ ಯಾಕೆ ಹಂಗೆ ಅನ್ನಿಸ್ತು ಅಂತ ನಂಗೆ ನಿಜ ಗೊತ್ತಿಲ್ಲ. ಇಷ್ಟ ಆಗಿತ್ತು ನಮ್ಮ ಇವತ್ತಿನ ದಿನದ್ದು ವ್ಲಾಗು. ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.